ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಇವತ್ತು ನಿಮ್ಮ ನ್ಯೂಕ್ಲಿಯಿಗೆ ಸಂಬಂಧಪಟ್ಟ ಹಾಗೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಏನಿದೆ ಅದರ ಮೇಲೆ ಕ್ವೆಶನ್ಸನ್ನು ಸಾಲ್ವ್ ಮಾಡ್ಕೊಂಡು ಹೋಗೋಣ. ಇದು 2019 ಫಿಸಿಕ್ಸ್ ಪೇಪರ್. ಇದು ಈ ಕ್ವೆಶನ್ಗಳು ಸಖತ್ತಾಗಿ ರಿಪೀಟ್ ಆಗಿದ್ದಾವೆ, ಆದರೆ ಈ ಕಾನ್ಸೆಪ್ಟ್ ನಿಮಗೆ ಬರ್ಡನ್ ಅಂತ ಅನಿಸ್ಬಾರ್ದು ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಸುಮಾರು ಜನ ಕೇಳ್ಕೊಂಡಿದ್ದೀರಿ. ಸೊ ಮಾಡ್ಕೊಂಡು ಹೋಗೋಣ. 20ರಿಂದ 25 ಕ್ವೆಶನ್ ಗಂಟ ರಿಪೀಟ್ ಆಗಿದೆ. ಸೊ ಲೆಟ್ಸ್ ಸ್ಟಾರ್ಟ್ ದಿಸ್. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೂಡ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲೈಕನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ತಲುಪ್ತಾ ಹೋಗುತ್ತೆ. ಪ್ರತಿಯೊಂದು ವೀಡಿಯೋ ಸಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಚಾಪ್ಟರ್ ವೈಸ್ ಸಿನಾಪ್ಸಿಸ್ ಅಪ್ಲೋಡ್ ಆಗಿದೆ. ಯಾರಿನ್ನೂ ಫಾಲೋ ಮಾಡಿಲ್ಲ, ಫಾಲೋ ಮಾಡಿ ಆಕ್ಸೆಸ್ ಮಾಡಬಹುದು. ಆ್ಯಂಡ್ ದೆನ್ ಕಮ್ಯುನಿಟಿ ಸೆಕ್ಷನಲ್ಲಿ ಕ್ವಿಸ್ ಅಪ್ಲೋಡ್ ಆಗಿದೆ. ಇಟ್ಸ್ ಕಂಪ್ಲೀಟ್ಲಿ ಫ್ರೀ, ನೀವು ಅಟೆಂಡ್ ಮಾಡಬಹುದು. ಲೆಟ್ಸ್ ಗೆಟ್ ಇನ್ ಟು ದಿಸ್ ವಿಡಿಯೋ. 20th ಕ್ವೆಶ್ಚನ್ ನೋಡಿ. ಡ್ಯೂರಿಂಗ್ ದ inelastic collision between two objects, which of the following quantity always remains constant? Collision ಯಾವುದು ನೋಡ್ಕೊಳ್ಳಿ ಫಸ್ಟು. inelastic collision, not elastic collision, inelastic collision between two objects. Which of the following quantity always remains conserved, not constant, conserved ಆಯ್ತಾ. What is conservation ಹೇಳಿ? Conservation of laws of conservation ಹೇಳಿ. Energy neither be created nor be destroyed, it can be transferred from one form to another form. This is the law of conservation. And ಇಲ್ಲಿ ಯಾವ ಒಂದು ಏನಪ್ಪ ಇದು ಕ್ವಾಂಟಿಟಿ ಕನ್ಸರ್ವ್ ಆಗುತ್ತೆ ಅಂತ ಕೇಳಿದ್ರೆ, ರಿಮೆಂಬರ್ ದಿಸ್ ಥಿಂಗ್, ನೋಟ್ ಇಟ್ ಸಮ್ವೇರ್ ಇನ್ ಯುವರ್ ಬುಕ್, ದಟ್ ಈಸ್ ಟೋಟಲ್ ಲೀನಿಯರ್ ಮೊಮೆಂಟಮ್ ಆಯಿತಾ. ಎಷ್ಟು ಟೋಟಲ್ ಲೀನಿಯರ್ ಮೊಮೆಂಟಮ್ ಅಪ್ಲೈ ಆಗಿರ್ತದೆ ಅದೆಲ್ಲ ಪೂರ್ತಿ ಕನ್ಸರ್ವ್ ಆಗುತ್ತೆ ಯಾವಾಗ? ಡ್ಯೂರಿಂಗ್ ಇನ್ಎಲಾಸ್ಟಿಕ್ ಕೊಲಿಷನ್. ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಪ್ ಆಫ್ ಕ್ವಶನ್. ಇದು JEE ಪೇಪರು ಬಂದಿತ್ತು. JEE ಮೈನ್ಸಲ್ಲಿ ಅಡ್ವಾನ್ಸ್ ಅಲ್ಲ, ಅಡ್ವಾನ್ಸ್ ಇದೆಲ್ಲ ಚಿಲ್ಲರೆ ಕ್ವಶನ್ ಎಲ್ಲ ಕೇಳೋದೆಲ್ಲ. ಸೊ ಇದನ್ನು ಜ್ಞಾಪಕ ಕೊಡ್ಕೋಬೇಕಾಗತ್ತೆ ನೀವು. ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ ರುದರ್ಫೋರ್ಡ್ ಎಕ್ಸ್ಪೆರಿಮೆಂಟ್, ರಿಮೆಂಬರ್ ದ ರುದರ್ಫೋರ್ಡ್ ಎಕ್ಸ್ಪೆರಿಮೆಂಟ್, ಫಾರ್ ಹೆಡ್ ಆನ್ ಕೊಲಿಷನ್ ಆಫ್ ಆಲ್ಫಾ ಪಾರ್ಟಿಕಲ್ಸ್ ವಿತ್ ಅ ಗೋಲ್ಡ್ ನ್ಯೂಕ್ಲಿಯಸ್ ದ ಇಂಪ್ಯಾಕ್ಟ್ ಪಾರಾಮೀಟರ್ ಈಸ್ ಅಂತ ಕೇಳಿದ್ದಾರೆ. ಇದು ನಂಬರ್ಗಳನ್ನು ನೀವು ಜ್ಞಾಪಕ ಇಟ್ಕೋಬೇಕಾಗತ್ತೆ. ಸೊ ಹುಷಾರಾಗಿರಬೇಕು. ಏನೂ ಇಲ್ಲ ಅದಕ್ಕೆ ಆನ್ಸರು. ಆಪ್ಷನ್ ಬಂದ್ಬಿಟ್ಟು C, 0 ಆಗಿರುತ್ತೆ. ಏನಕ್ಕೆ ಅಂತಂದರೆ ಫಾರ್ ಹೆಡ್ ಆನ್ ಕೊಲಿಷನ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಇಸ್ 0. ಈಗ ಯಾರು ಗೆಲ್ಲಲ್ಲ ಕಂಡ್ರೋ. ಈಗ ನೋಡಿ, ಇಲ್ಲೊಂದು ಪಾರ್ಟಿಕಲ್ ಬರ್ತಿದೆ, ಇನ್ನೊಂದು ಪಾರ್ಟಿಕಲ್ ಬರ್ತೀವಿ, ಎರಡು ಹೆಡ್ ಆನ್ ಡ್ಯಾಶ್ ಮಾಡುತ್ತೆ. ಇಬ್ಬರದ್ದು ಎನರ್ಜಿ ಸೇಮ್ ಇದೆ. ಆ್ಯಂಡ್ ಇಬ್ಬರದ್ದು ಎನರ್ಜಿ ಎಷ್ಟಿದೆ ಅಂತಂದರೆ ಇವ್ನು ನೋಡ್ರೆ ಅವ್ನು ಸತ್ತೋಗ್ತಾನೆ, ಅವ್ನು ನೋಡ್ರೆ ಇವ್ನು ಸತ್ತೋಗ್ತಾನೆ ಆಯಿತಾ. ಇಬ್ಬರು ಒಂದೇ ಸ್ಟೇಜ್ ಕೊಡ್ರೆ ಇಬ್ಬರು ಸತ್ತೋಗ್ತಾರೆ. ಸೊ ಹೆಡ್ ಆನ್ ಕೊಲಿಷನ್ ವ್ಯಾಲ್ಯೂ ಏನಿರುತ್ತೆ 0 ಆಗಿರುತ್ತೆ. ಇದನ್ನು ಜ್ಞಾಪಕ ಇಟ್ಕೊಂಡ್ಬಿಟ್ರೆ ಸಾಕು ನೀವು ಆಯಿತಾ. ನೆಕ್ಸ್ಟು 22nd ಕ್ವೆಶನ್ ನೋಡೋಣ. Frequency of revolution of an electron revolving in nth orbit of hydrogen is proportional to ಅಂತ ಕೇಳಿದ್ದಾರೆ. ಇದನ್ನು ಕರೆಕ್ಟಾಗಿ ಅನಲೈಸ್ ಮಾಡಬೇಕಾಗತ್ತೆ ನೀವು. ಎಲ್ಲಿಂದ ಬರಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಫಸ್ಟ್ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಟೈಮ್ ಪೀರಿಯಡ್ ಆಫ್ ರೆವಲ್ಯೂಷನ್ ಏನು? T is equal to, in terms of this, 2πr divided by the velocity ಆಯಿತಾ. ಫ್ರೀಕ್ವೆನ್ಸಿನ ಏನು ಬರ್ಕೋತೀವಿ, ಇದಕ್ಕೆ ಉಲ್ಟಾ ಬರ್ಕೋತೀವಿ, V/2πr ಅಂತ ಬರ್ಕೊತೀವಿ ಆಯಿತಾ. ನೀವಿಲ್ಲಿ ಅಬ್ಸರ್ವ್ ಮಾಡೋದಾದರೆ ಆಲ್ಸೋ ನಮಗೆ ಗೊತ್ತಿರಬೇಕಾಗಿರೋ ಫ್ಯಾಕ್ಟರ್ ಏನು ಅಂತಂದರೆ, ಈ ವೆಲಾಸಿಟಿ ಏನಿದೆ ದಿಸ್ ವಿಲ್ ಬಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ n ಆಯಿತಾ. ಆ್ಯಂಡ್ ದೆನ್ ಈ R ಏನಿದೆ ದಿಸ್ ವಿಲ್ ಬಿ ಪ್ರಪೋರ್ಷನಲ್ ಟು n ಸ್ಕ್ವೇರ್. ಈ R ವಿಲ್ ಬಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು n ಸ್ಕ್ವೇರ್. ಸೊ ನೀನು ಈ ಬೀಜಕ್ಕೆ ಈ ಆರ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಸಿಗುತ್ತೆ ಅಂದರೆ ನಿನಗೆ 1/n³ ಸಿಗುತ್ತೆ. 1/n³. ದಟ್ ಈಸ್ ದ ರಿಕ್ವೈರ್ಡ್ ಆನ್ಸರ್. ಆ್ಯಂಡ್ ಈ R ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು n ಸ್ಕ್ವೇರ್ನ ಎಲ್ಲಿಂದ ತಗೊಂಡು ಹೇಳಿ ನಾನು? ಬೈ ಬೋರಾನ್ಸ್ ಮಾಡಲಲ್ಲಿ ಪ್ರೂವ್ ಮಾಡಿದ್ದಾನೆ R ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು n ಸ್ಕ್ವೇರ್ ಅಂತ ಅಂದ್ಬಿಟ್ಟು. ಸೊ ಅದನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊತಿದ್ದೀನಿ. ಇಲ್ಲಿಗೆ V ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ 1/n ಸ್ಕ್ವೇರ್ಗೆ, n ಸ್ಕ್ವೇರ್ ಇಂಟು R. ಈ R ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಾನು ಇಲ್ಲಿ, ಸೊ 1/n³ ಆಗುತ್ತೆ. ನಾಟ್ n ಸ್ಕ್ವೇರ್, ದಿಸ್ 1/n, ನಾಟ್ n ಸ್ಕ್ವೇರ್ ಆಯಿತಾ. ಸೊ 1/n³ ಸಿಗುತ್ತೆ. ಆಪ್ಷನ್ B ಈಸ್ ಯುವರ್ ಆನ್ಸರ್. 23rd ಕ್ವೆಶ್ಚನ್ ನೋಡಿ. ಆ ಹೈಡ್ರೋಜನ್ ಆಟಮ್ ಇನ್ ಅ ಗ್ರೌಂಡ್ ಸ್ಟೇಟ್ ಅಬ್ಸಾರ್ಬ್ಸ್ 10.2 electron volt. 10.2 electron volt ತೊಗೊಂಡಿರುತ್ತೆ. ದ ಆರ್ಬಿಟಲ್ ಆಂಗ್ಯುಲರ್ ಮೊಮೆಂಟಮ್ ಆಫ್ ದ ಎಲೆಕ್ಟ್ರಾನ್ ಇಸ್ ಇನ್ಕ್ರೀಸ್ಡ್ ಬೈ ಅಂತ ಕೇಳಿದ್ದಾರೆ ಆಯಿತಾ. ಸೊ ಇದಕ್ಕೆ ಸಿಂಪಲ್ ಫಾರ್ಮುಲಾ ಇದೆ, ಆರಾಮಾಗಿ ಆನ್ಸರ್ನ ತೆಗಿಬಹುದು. ನಾನು ಹೇಳ್ಕೊಡ್ತೀನಿ ಏನು ಅಂತಂದ್ಬಿಟ್ಟು ಲಿಸನ್ ಕೇರ್ಫುಲಿ ಆಯಿತಾ. ಏನು ಮಾಡ್ತೀವಿ ಅಂತಂದರೆ, ಫಸ್ಟ್ ಬೈ ಅಬ್ಸರ್ವಿಂಗ್ 10.2 electron volt, ಎಲೆಕ್ಟ್ರಾನ್ ಗೋಸ್ ಟು ಯಾವ ಆರ್ಬಿಟ್ ಅಂತ ಗೊತ್ತಿರಬೇಕು ನಮಗೆ. ಯಾವ ಆರ್ಬಿಟ್ ಹೋಗುತ್ತೆ ಅಂತಂದರೆ ಇದು ಸೆಕೆಂಡ್ ಆರ್ಬಿಟ್. ಇಲ್ಲಿ 1 ಆರ್ಬಿಟ್ಗೆ ಡೈರೆಕ್ಟಾಗಿ ಶಿಫ್ಟ್ ಆಗೋದಿಲ್ಲ. ಅಕಸ್ಮಾತ್ ನಿಮಗೆ 10 electron voltಗಿಂತ ಜಾಸ್ತಿ ಬಂತು ಅಂತಂದರೆ ದಟ್ ವಿಲ್ ಬಿ ಶಿಫ್ಟೆಡ್ ಟು ನೆಕ್ಸ್ಟ್ ವಾಟ್ ಇಸ್ ದಟ್ 4ಇಂದ ಮೇಲ್ಗಡೆ ಶಿಫ್ಟ್ ಆಗ್ಬಿಟ್ಟು ದಟ್ ಇಸ್ ನಥಿಂಗ್ ಬಟ್ ಆರ್ಬಿಟ್ ನಂಬರ್ 2 ಆಯಿತಾ. ನೀನೀಗ L2 - L1 ಮಾಡ್ತೀಯ ಅಂತಂದರೆ ಇಟ್ಸ್ ವೆರಿ ಸಿಂಪಲ್. L2 - L1 ಮಾಡ್ತೀಯ ಅಂತಂದರೆ ಸೊ ನಾನು ನಿಮ್ಗೆ ಫಸ್ಟ್ ಫಾರ್ಮುಲಾ ಹೇಳ್ಕೊಟ್ಬಿಡ್ತೀನಿ. H - H ಡಿವೈಡೆಡ್ ಬೈ π
ಆಯಿತಾ. ಈಗ 10.2 ಎಲೆಕ್ಟ್ರಾನ್ಗಳನ್ನ ಅಬ್ಸರ್ವ್ ಮಾಡ್ಕೊಂಡು ಎಲ್ಲಿ ಯಾವ ಸ್ಟೇಟ್ಗೆ ಹೋಗ್ತಿದೆ ಅಂತ ಗೇಜ್ ಮಾಡಿದ್ರೆ ನಾವು ಸೆಕೆಂಡ್ ಆರ್ಬಿಟ್ಗೆ ಹೋಗ್ತೀವಿ ಅಲ್ವಾ. ಸೊ ಮಲ್ಟಿಪ್ಲೈ ಬೈ 2 ನ್ಯೂಮಿನೇಟರ್ ಆ್ಯಂಡ್ ಡಿನಾಮಿನೇಟರ್, ಲೈಕ್ ಎಂಟೈರ್ ಟರ್ಮ್ಗೆಲ್ಲ ಈ ಫಸ್ಟ್ ಎಚ್ಗೆ ಮತ್ತು ಫಸ್ಟ್ ಪೈಗೆ ಅಷ್ಟೇ ನಾವು ಮಲ್ಟಿಪ್ಲೈ ಮಾಡ್ಕೊಳ್ಳೋದು. ಈಗ ಇದನ್ನು ಸಪ್ರೇಟಾಗಿ ಮಾಡಿ ಏನಾಗುತ್ತೆ ಅಂತಂದರೆ 2h ಡಿವೈಡೆಡ್ ಬೈ 2π ಮೈನಸ್ h ಡಿವೈಡೆಡ್ ಬೈ 2π ಆಗುತ್ತೆ. ಇಲ್ಲಿ 2 ಗೇಟ್ ಕ್ಯಾನ್ಸಲ್ ಆಗುತ್ತೆ. h/π ಈಸ್ ಯುವರ್ ಫಸ್ಟ್ ಸ್ಟೇಟ್ ಮೈನಸ್ h ಡಿವೈಡೆಡ್ ಬೈ 2π ಈಸ್ ಯುವರ್ ಸೆಕೆಂಡ್ ಸ್ಟೇಟ್. ನಮ್ಗೆ ಬೇಕಾಗಿರೋದೇನು ಈ ಸೆಕೆಂಡ್ ಸ್ಟೇಟ್ದು ಬೇಕಾಗಿರೋದು. ಸೊ ಅದಕ್ಕೋಸ್ಕರ ಐ ಆಮ್ ಗೋನಾ ಟೇಕ್ h ಡಿವೈಡೆಡ್ ಬೈ 2π ಎಲ್ಲ ಕಾನ್ಸ್ಟೆಂಟ್ ವ್ಯಾಲ್ಯೂ ನಿಮಗೆ ಗೊತ್ತಿರುತ್ತೆ. ಪ್ಲ್ಯಾಂಕ್ ಕಾನ್ಸ್ಟೆಂಟ್ 6.66 × 10⁻34. ಇದಕ್ಕೆ ಆ್ಯಕ್ಚುಲಿ ಇದ್ರ ವ್ಯಾಲ್ಯೂನ ಕಲ್ತ್ಕೊಂಬಿಡಿ. ಐ ರೆಕಮೆಂಡ್ ಯು ಟು ಲರ್ನ್ ದಿಸ್ ಥಿಂಗ್. ಇದನ್ನು ಕಲ್ತ್ಕೊಂಬಿಡಿ. ಅದ್ರದ್ದು ವ್ಯಾಲ್ಯೂ ಏನು ಬರುತ್ತೆ ಅಂತ ಅಂದ್ಬಿಟ್ಟು ಡಿವೈಡೆಡ್ ಬೈ 2 × 3.14. ಇದನ್ನು 3.14 × 2 ಏನು ಬರುತ್ತೆ 6.28 ಬರುತ್ತೆ. ಇದನ್ನು ಜ್ಞಾಪಕ ಇಟ್ಕೊಬಿಡಿ. ಡಿವೈಡ್ ಮಾಡಿದಾಗ ಏನು ಸಿಗುತ್ತೆ ನಿಮಗೆ 1.05 ಇಂಟು ಇಲ್ಲಿ ಏನು ಪವರ್ ಇದೆ ದಟ್ 10 × 10⁻34 JS. ದಿಸ್ ವಿಲ್ ಬಿ ಯುವರ್ ಆನ್ಸರ್. ಓಕೆ, ಗೊತ್ತಾಯ್ತು ಅಂತ ಅನ್ಕೋತೀನಿ. ಆಪ್ಷನ್ ಎಲ್ಲಿದೆ ನಮಗೆ ಇಲ್ಲಿ? ಆಪ್ಷನ್ ಸಿ ಯಲ್ಲಿದೆ. ಓಕೆ, 1.05 × 10⁻34 JS. 24th ಕ್ವಶನ್ ನೋಡಿ. ದ ಎಂಡ್ ಪ್ರಾಡಕ್ಟ್ ಆಫ್ ಡಿಕೆ ಆಫ್ 90 TH thorium 232 is 82 Pb 208. The number of alpha and beta particles emitted are. ಸಿ ನೋಡ್ರೋ, ಇದಕ್ಕೆ ವೆರಿ ಸಿಂಪಲ್. ಇದೆಲ್ಲ ಸ್ಟ್ರೈಟ್ ಫಾರ್ವರ್ಡ್ ಆನ್ಸರ್ಗಳು. ಇದರಲ್ಲಿ ಏನು ಗೊತ್ತಾ, ಇದ್ರದ್ದು ಡಿಫ್ರೆನ್ಸ್ ಮಾಡ್ಕೊಳ್ಳಿ, ಇದನ್ನು ಡಿವೈಡೆಡ್ ಬೈ 2 ಮಾಡಿದ್ದು ಡಿವೈಡೆಡ್ ಬೈ 4 ಮಾಡಿ. ದಟ್ ವಿಲ್ ಬಿ ಯುವರ್ ಆನ್ಸರ್. ನೋಡಿ ಎಷ್ಟು ಬರುತ್ತೆ, 1 ಸೆಕೆಂಡ್. 32 ಅಲ್ಲಿ 8 ಹೋದರೆ ಎಷ್ಟು ಬಂತು ನಿಮಗೆ? 24 ಏನೋ ಬರುತ್ತೆ. 24 ಡಿವೈಡೆಡ್ ಬೈ 4 ಎಷ್ಟು? 6. ಸೊ ಫಸ್ಟ್ ಎಲಿಮೆಂಟ್ಗೆ 6 ಎಲ್ಲಿದೆ ನೋಡಿ? ಆಪ್ಷನ್ ಎ ಮತ್ತು ಆಪ್ಷನ್ ಡಿ ಯಲ್ಲಿದೆ. ಈಗ ನಮಗೆ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿನ ನಾವು ಡಿಲೀಟ್ ಮಾಡ್ಬೋದು. ಆಮೇಲೆ ಇವೆರಡಿಗೂ ಡಿಫ್ರೆನ್ಸ್ ತೊಗೊಳ್ಳಿ. 8 ಬರುತ್ತೆ, ಡಿವೈಡ್ ಬೈ 2 ಮಾಡಿ ಏನು ಸಿಗುತ್ತೆ? 4 ಸಿಗುತ್ತೆ. ಎಲ್ಲಿದೆ? 6,4. ಆಪ್ಷನ್ ಎ, ದ್ಯಾಟ್ ವಿಲ್ ಬಿ ಯುವರ್ ಆನ್ಸರ್. 24th ಕ್ವಶನ್ ಸೆಕೆಂಡ್ಸ್ ಆನ್ಸರ್ ತೆಗಿಬೋದು. 25th ಕ್ವಶನ್ ನೋಡ್ಬಿಡಿ, ಲಾಸ್ಟ್ ಕ್ವಶನ್. ದ 2 protons are kept at a separation of 10 nanometer. 2 ಪ್ರೋಟಾನ್ಸ್ ಇದೆ, 2 ಸಪ್ರೇಷನ್ ನ್ಯಾನೋಮೀಟರ್ ಅಂತ ಮಾಡಿದ್ದಾರೆ ಡಿಸ್ಟೆನ್ಸಲ್ಲಿ. ಲೆಟ್ f of n and f of e be the nuclear force and the electromagnetic force between them. ಇದು ಯಾವ ರೇಷಿಯೋದಲ್ಲಿ ಇರುತ್ತೆ ಅಂತ ಕೇಳಿದ್ದಾರೆ. ಸಿ ಇದರಲ್ಲಿ ನೀವು 2 ಆಪ್ಷನ್ ಆರಾಮಾಗಿ ಕಣ್ಣು ನೋಡ್ತಾ ತೆಗೆದಾಕ್ಬಿಡ್ಬೋದು. ಬಿಕಾಸ್ 2 ಆಪ್ಷನ್ನು ಸಿಮಿಲರ್ ಆಗಿ ಇಲ್ಲ. ಏನು ಅಂತಂದರೆ ಈ ಆಪ್ಷನ್ ಮತ್ತು ಈ ಆಪ್ಷನು ನಿಮಗೆ 2 ಆಪ್ಷನಲ್ಲಿ ಆನ್ಸರ್ ಇರೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಸೊ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಏನು ಅಂತಂದರೆ ಇದನ್ನು ಇದನ್ನು ಆರಾಮಾಗಿ ನೀವು ಸೀಕ್ವೆನ್ಸ್ನ ಫಾಲೋ ಮಾಡ್ಬೋದು. ಅದೇ ಇಟ್ ವುಡ್ ಬಿ ಬೆಟರ್ ಟು ಫಾಲೋ ದ ಕಾನ್ಸೆಪ್ಟ್. ಇಟ್ಸ್ ವೆರಿ ಸಿಂಪಲ್. ಆ್ಯಸ್ ಸಪರೇಷನ್ ಇಸ್ ಲೆಸ್ ದೆನ್ 10 nanometer, ಲೈಕ್ ದೇರ್ ಫೋರ್ ಎಲೆಕ್ಟ್ರಾನ್ ಏನಿರುತ್ತೆ ಎಫ್ ಆಫ್ ಇ ಏನಿರುತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಬಿಟ್ವೀನ್ ದೆಮ್ ದ್ಯಾಟ್ ವಿಲ್ ಬಿ ಮೋರ್ ದೆನ್ ಎಫ್ ಆಫ್ ಎನ್. ದಟ್ ಈಸ್ ನ್ಯೂಕ್ಲಿಯರ್ ಫೋರ್ಸ್ಗಿಂತ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸು ಜಾಸ್ತಿ ಇರುತ್ತೆ. ಸೊ ಆಪ್ಷನ್ ಎ ಈಸ್ ಯುವರ್ ಆನ್ಸರ್. ಸೊ ಗೊತ್ತಾಯಿತು ಅಂತ ಅನ್ಕೋತೀನಿ. ಇವತ್ತಿಗೆ ಸಾಕು. ಮೀಟ್ ಮಾಡೋಣ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಲರ್ನಿಂಗ್.